ಈ ಸುದ್ದಿಯನ್ನ ಎಚ್.ಸಿ. ಮಹದೇವಪ್ಪನವರು ತಪ್ಪದೆ ನೋಡಲೇಬೇಕು. ಮಹದೇವಪ್ಪನ ಆಪ್ತ ಅಂತ ಹೇಳಿ ಲಕ್ಷ ಲಕ್ಷ ವಂಚನೆ ಮಾಡಿರುವ ಸ್ಟೋರಿಯನ್ನ ವಿ ಆರ್ ಗೋಯಿಂಗ್ ಟು ಫೈರ್. ಕೆಎಸ್ಆರ್ಟಿಸಿ ನೌಕರನಿಂದ 2.5 ಲಕ್ಷ ಎಗರಿಸಿದ ಗ್ಯಾಂಗು. ಮಹದೇವಪ್ಪನವರೇ ನೋಡಿ ಈ ಸ್ಟೋರಿನ. ಮಹದೇವಪ್ಪನ ಆಪ್ತ ಅಂತ ಹೆಸರೇಳಕೊಂಡು ಲಕ್ಷ ಲಕ್ಷ ವಂಚನೆ ಮಾಡೋದೆ. ಕೆಎಸ್ಆರ್ಟಿಸಿ ನೌಕರನಿಂದ 2.5 ಲಕ್ಷ ಎಗರಿಸಿದ ಗ್ಯಾಂಗು. ತಿಮ್ಮಯ್ಯ ಎಂಬಾತನಿಂದ ಲಕ್ಷ ಲಕ್ಷ ಹಣ ಪಂಗನಾಮ. ಕೆಎಸ್ಆರ್ಟಿಸಿ ನೌಕರ ಚಂದ್ರಮೋಹನ್ಗೆ ಮಹಾ ಮೋಸ ಆಗಿದೆ. ಕುಮಾರ್ ಎಂಬಾತನಿಂದ ಪರಿಚಯವಾಗಿದ್ದ ತಿಮ್ಮಯ್ಯ ಬೆಂಗಳೂರಿನಲ್ಲಿ ಕರ್ತವ್ಯ ನಿರ್ವಹಿಸುತ್ತಿದ್ದಂತೆ ಚಂದ್ರಮೋಹನ್. ಮಹದೇವಪ್ಪನವರೇ, ನಿಮ್ಮ ಹೆಸರು ಎಳಕೊಂಡು ದುಡ್ಡು ಮಾಡೋನಿಗೆ ನೀವೆಷ್ಟು ಸಲಿಗೆ ಕೊಟ್ಟಿದ್ದೀರಿ, ಕೋಲಾರಕ್ಕೆ ವರ್ಗಾವಣೆ ಮಾಡಿಸಿ ಕೊಡುತ್ತೇನೆಂದು ನಂಬಿಸಿದ್ದ 2.5 ಲಕ್ಷ ಹಣ ಪಡೆದು ವಂಚನೆ ಮಾಡಿರೋದಾಗ ಆರೋಪ ಕೇಳಿಬಂದಿದೆ. ಕೆಲಸವೂ ಇಲ್ಲ, ಈ ಕಡೆ ಹಣನೂ ಇಲ್ಲ, ತಗೊಂಡವನು ಅಲ್ಲಿಂದ ಕೊಂಡು ಓಡೋದು. ಈ ಪ್ರಕರಣ ಅಥವಾ ಈ ಸ್ಟೋರಿ ಮಹದೇವಪ್ಪನವರು ಪ್ರತ್ಯೇಕವಾಗಿ ಗಮನ ಕೊಟ್ಟು ಕೇಳಬೇಕು. ಬಹುದೊಡ್ಡ ಇಲಾಖೆಯನ್ನು ನಿಭಾಯಿಸಿದವರು. ಹಾಗಾಗಿ ನಿಮ್ಮ ಹೆಸರು ಹೇಳಕೊಂಡು ಒಬ್ಬ ಹಾಡ ಹಗಲೇ ದರೋಡೆ ಮಾಡ್ತಾನೆ ಅನ್ನೋದಾದ್ರೆ ನಿಮಗೂ ಆತನಿಗಿರ್ತಕ್ಕಂತಹ ಸಲಿಗೆಯ ವಿಸ್ತಾರಗಳನ್ನು ತಿಳಿಸ್ಬೇಕು. ನೀವು ಏನು ಸಂಬಂಧ? ಈಗ ನಾನು ಒಬ್ಬರ ಹೆಸರನ್ನು ಹೇಳಕೊಂಡು ಏನೋ ಒಂದು ಕೆಲಸ ಮಾಡಿಸ್ತೀನಿ ಅನ್ನೋದಾದರೆ ಆ ಹೆಸರಿನ ವ್ಯಕ್ತಿಗೂ ನನಗೂ ಆತ್ಮೀಯತೆ ಬೇಕಲ್ಲ. ನಾನು ಆ ಹೆಸರನ್ನು ಆತನಿಗೆ ಅರ್ಥ ಮಾಡಬೇಕು ಅನ್ನೋದಾದರೆ ನಮ್ಮಿಬ್ಬರ ಸಂಬಂಧಗಳು ಆತನಿಗೂ ಗೊತ್ತಿರಬೇಕಲ್ಲ. ಹೌದು, ಈತ ಮಹದೇವಪ್ಪನವರಿಗೆ ತುಂಬ ಆತ್ಮೀಯ ಏನು, ಮಹದೇವಪ್ಪನವರಿಗೆ ತುಂಬ ಪರಮಾತ್ಮನೇನು, ಸೊ ಈತನಿಂದ ಈ ಕೆಲಸ ಆಗುತ್ತೆ ಏನು ಅಂಥೇಳಿ ವಿಶ್ವಾಸ ಬರಬೇಕಲ್ಲ. ಆತನಿಗೆ ಬಂದ ವಿಶ್ವಾಸ ಹೆಂಗೆ ಈತ ವಿಶ್ವಾಸ ಮೂಡಿಸ್ದ? ಕೆಎಸ್ಆರ್ಟಿಸಿ ನೌಕರನಿಂದ 2.5 ಲಕ್ಷ ಎಗರಿಸಿದ ಗ್ಯಾಂಗ್. 2.5 ಲಕ್ಷ. ಆ ನೌಕರನಿಗೆ ಅದು ಯಾವ್ಯಾವ ಬಣ್ಣದ ಕಾಗೆ ಹಾರಿಸಿದ್ನೋ ಈತ ಆರೋಪಿ ತಿಮ್ಮಯ್ಯ. ಫೋಟೋವನ್ನು ಗಮನಿಸ್ತಾ ಇದ್ದೀರಿ. ಅವನು ಹಣವನ್ನು ತೆಗೆದುಕೊಂಡ ರೂಪಗಳನ್ನು ಕೂಡ, ಅದಕ್ಕೆ ಸಂಬಂಧಪಟ್ಟಂತಹ ದಾಖಲೆಗಳನ್ನು ಕೂಡ ಸ್ಕ್ರೀನ್ನಲ್ಲಿ ಗಮನಿಸ್ತಾ ಇದ್ದೀರಿ. 2.5 ಲಕ್ಷ ಪಂಗನಾಮ, 22.5 ಲಕ್ಷ. ಈತ ಹಿಂಗೆ ಹೋಗ್ತಾ ಇದ್ದಿದ್ದರೆ ಬಹುಶಃ ಮುಂದೆ ಕೋಟ್ಯಾಂತರ ರೂಪಾಯಿ ಕೂಡ ಇದೇ ಥರ ವಂಚನೆ ಮಾಡ್ತಿದ್ನೋ ಏನೋ. ತಿಮ್ಮಯ್ಯ ಎಂಬಾತನಿಂದ ಲಕ್ಷ ಲಕ್ಷ ಹಣ ಪಂಗನಾಮ. 2.5 ಲಕ್ಷ ಸುಮಾರಲ್ಲ ಹಣ. ಕೆಎಸ್ಆರ್ಟಿಸಿ ನೌಕರ ಚಂದ್ರಮೋಹನ್ಗೆ ಮೋಸ. ರಾಜಕಾರಣಿಗಳ ಹೆಸರು ಹೇಳಿಕೊಂಡು ಮೋಸ ಮಾಡೋದು ಅಂದ್ರೆ ಏನರ್ಥ? ಯಾರು ಹೇಳಿಕೊಟ್ರು ತಿಮ್ಮಯ್ಯನಿಗೆ 2.5 ಲಕ್ಷ ರೂಪಾಯಿ ತಗ ನೀನು, ನಿನ್ನ ತಲೆ ಮೇಲೆ ನನ್ನ ಕೈ ಇದೆ ಅಂತ ಯಾರು ಈತನಿಗೆ ಧೈರ್ಯ ಕೊಟ್ರು? ಅವೆಲ್ಲವೂ ಕೂಡ ಗೊತ್ತಾಗಬೇಕಲ್ಲ. ಕುಮಾರ್ ಎಂಬಾತನಿಂದ ಪರಿಚಯವಾಗಿದ್ದ ತಿಮ್ಮಯ್ಯ, ಕುಮಾರ್ ಅನ್ನೋ ವ್ಯಕ್ತಿ ಇದ್ದಂತೆ, ಆತನಿಂದ ತಿಮ್ಮಯ್ಯ ಅನ್ನೋ ವ್ಯಕ್ತಿ ಪರಿಚಯ ಆದನಂತೆ. ತಿಮ್ಮಯ್ಯ ಯಾರು? ಎಚ್.ಸಿ. ಮಹದೇವಪ್ಪನವರ ಪರಮಾಪ್ತ ಎಂದು ಹೇಳಿಕೊಂಡು ಮೋಸ ಮಾಡಿರುವ ಆರೋಪಿ. ಎಸ್ ಈ ಬಗ್ಗೆ ಮಾತನಾಡೋದಕ್ಕೆ ಸ್ವತಃ ಸಂತ್ರಸ್ತ ಚಂದ್ರಮೋಹನ್ ಯಾರು ಮೋಸಕ್ಕೊಳಗಾಗಿದ್ರು ಅವರೇ ಈಗ ಫೋನ್ ಸಂಪರ್ಕದಲ್ಲಿದ್ದಾರೆ. ಸರ್ ನಮಸ್ಕಾರ. ಸರ್, 2.5 ಲಕ್ಷ ಹಣ ರೂಪಾಯಿಯನ್ನ ಕಳಕೊಂಡು ನೀವೀಗ ಸಂತ್ರಸ್ತ ಸ್ಥಾನದಲ್ಲಿ ನಿಂತ್ಕೊಂಡಿದ್ದೀರಿ. ತಿಮ್ಮಯ್ಯ ಅನ್ನೋ ಒಬ್ಬ ವ್ಯಕ್ತಿಗೆ ಯಾವ ನಂಬಿಕೆಯ ಆಧಾರದಲ್ಲಿ 2.5 ಲಕ್ಷ ರೂಪಾಯಿ ಕೊಟ್ರಿ ಸರ್ ತಾವು? ನನಗೆ ಸುಮಾರು ಅವ್ರು ಪರಿಚಯ ಆಗಿರ್ತಾರೆ. ಅವರು ಪರಿಚಯ ನಂತರ ಯಾವುದೇ ಟ್ರಾನ್ಸ್ಫರ್ಗಳಾಗಲಿ ಇವ್ರೇ ಮಾಡ್ಕೊಡೋದು ನಮಗೆ. ಸೊ ಹಾಗಾಗಿ ಇವ್ರನ್ನ ನಂಬಿದ್ರೆ ಇವರು ಹಣಕಾಸು ಖರ್ಚಾಗತ್ತೆ. ಖರ್ಚಾದ್ರೆ ಖಂಡಿತ ನಿಮಗೆ ಟ್ರಾನ್ಸ್ಫರ್ ಆಗುತ್ತೆ ಅಂತ ಹೇಳಿದ್ದಾರೆ. ಆ ಒಂದು ಹಿನ್ನೆಲೆಯಲ್ಲಿ ನಾನು ಕೊಟ್ಟಿದ್ದೀನಿ ಸರ್. ಓಕೆ, ನೀವು ಏನು ಬೇಡಿಕೆ ಇಟ್ಟಿದ್ರಿ ತಿಮ್ಮಯ್ಯನ ಜೊತೆ? ಓಕೆ, ನನಗೆ ನಿಮ್ಮ ಸಾಲಲ್ಲಿ ಒಂದು ಸಣ್ಣ ಕ್ಲಾರಿಟಿಯ ಕಮ್ಮಿ ಇದೆ. ಒಂದು ಸ್ವಲ್ಪ ಸ್ಪಷ್ಟವಾಗಿ ಹೇಳೋದಾದ್ರೆ. ಟ್ರೈನಲ್ಲಿ ಬರ್ತಾ ಇದ್ದೀನಿ ಸರ್ ನಾನು. ಅಲ್ಲ, ತಿಮ್ಮಯ್ಯ ನಾನು ಮಹದೇವಪ್ಪನವರ ಆಪ್ತ ಅಂತ ಹೇಳ್ಕೊಂಡಿದ್ನ? ಹೌದು. ಯಾವ ತರಹದ ಆಪ್ತನಂತೆ? ನಮ್ದೆಲ್ಲ ತುಂಬಾ ಚೆನ್ನಾಗಿತ್ತು. ನಾನೇ ಮಾಡಿಸ್ಕೊಡೋದು. ಅವ್ರು ಏನೇ ಕಾರ್ಯಕ್ರಮ ನಾನೇ ಮಾಡಿಸ್ಕೊಡ್ತೀನಿ. ಗೌರ್ಮೆಂಟ್ ಲೆವೆಲಲ್ಲಿ ಎಲ್ಲ ಕೆಲಸ ಮಾಡ್ಕೊಡೋದು ನಾನೇ ಅಂತ ಹಿಂಗೆಲ್ಲ ಹೇಳ್ತಿದ್ರು. ಅಲ್ಲ ಸರ್, ಈಗ ಸಾರಿಗೆ ಇಲಾಖೆಗೂ ಎಚ್.ಸಿ. ಮಹದೇವಪ್ಪನಿಗೆ ಏನ್ರಿ ಸಂಬಂಧ? ಇಂಗ್ಲಿಷ್ ಅಂದ್ಮೇಲೆ ಇರ್ತಾರ, ಅವ್ರ ಪರಿಚಯ ಇರುತ್ತಲ್ಲ ಸರ್. ಸಂಡೆ ಅವತ್ತಿದ್ದಾರೆ.
ಸರ್ ಈಗ ಯಾವ ರೂಪದಲ್ಲಿ ಹಣ ಪಡ್ಕೊಂಡಿದ್ದ, ಕ್ಯಾಶ್ ರೂಪದಲ್ಲೋ ಅಥವಾ ಬೇರೆ ಏನಾದ್ರು? ಕ್ಯಾಶ್ ರೂಪದಲ್ಲ ಸರ್. ಓಕೆ ಓಕೆ, ಹಾ ಹಾ ಹಾ. ಸೊ ಅದಾದ ನಂತರ ಅಂದ್ರೆ ನೀವು ಹಣ ಕೊಟ್ಟ ನಂತರ ಈತ ಸಂಪರ್ಕಕ್ಕೆ ಬರಲಿಲ್ಲ ತಿಮ್ಮಯ್ಯ? ಬಂದಿಲ್ಲ ಸರ್. ಹಲವಾರು ಬಾರಿ ಫೋನ್ ಮಾಡಿ ಕೇಳಿದ್ರು ರೆಸ್ಪಾನ್ಸ್ ಇಲ್ಲ. ಮನೆ ಹತ್ರ ಹೋಗಿ ಕೇಳಿದ್ದೀನಿ, ಅದಕ್ಕೂ ರೆಸ್ಪಾನ್ಸ್ ಇಲ್ಲ. ಕುಮಾರ್ ಅವ್ರಿಗೆ ಕೇಳ್ತಾ ಇದ್ದೆ, ದಯವಿಟ್ಟು ನೀವು ಮುಂದೆ ಬಂದಿದ್ದೀರಾ ನಮ್ಗೆ ನ್ಯಾಯ ಕೊಡಿಸ್ಕೊಡಿ ಅಂತ ಕೇಳ್ತಾ ಇದ್ದೆ. ಅವರು ಹೇಳಿದ್ದಾರೆ ಓದ್ ಕೊಡ್ತಾರೆ ಅಂತ ಹೇಳ್ತಾನೆ ಇದ್ರು. ಸರ್ ಈಗ ನಾನು ಆರಂಭದಲ್ಲಿ ನಿಮ್ ಜೊತೆ ಒಂದು ಪ್ರಶ್ನೆ ಮಾಡಿದೆ, 2.5 ಲಕ್ಷ ಹಣ ಕೊಡಬೇಕಾದ್ರೆ ಅದರದೇ ಆದ ಕೆಲ ಬೇಡಿಕೆಗಳಿರ್ತವೆ ಅಂತ. ಅದರಲ್ಲಿ ನೀವೇನೋ ಹೇಳ್ತಾ ಇದ್ರೆ ಅದು ಕ್ಲಾರಿಟಿ ಇರಲಿಲ್ಲ. ಸೊ ಏನು ಅಂತ ಬೇಡಿಕೆ ಇಟ್ಟಿದ್ರಿ ಸರ್ ತಿಮ್ಮಯ್ಯನ ಜೊತೆ? ನನ್ ಆದಷ್ಟು ಬೇಗ ನಮ್ಗೆ ಟ್ರಾನ್ಸ್ಫರ್ ಮಾಡ್ಕೊಡಿ ಅನ್ನೋ ಬೇಡಿಕೆ ಇತ್ತಷ್ಟೇ ನಮ್ದು. ವರ್ಗಾವಣೆ? ಹೌದು. ಓಕೆ ಓಕೆ. ಯಾವ ಜಾಗದಿಂದ ಎಲ್ಲಿಗೆ ಸರ್ ವರ್ಗಾವಣೆ? ಬೆಂಗಳೂರಿಂದ ಕೋಲಾರ. ಸರ್ ಎಲ್ಲೋ ಒಂದು ಕಡೆ ನಾವು ನಮ್ಮ ಈಡೇರಿಕೆಗಳು ಈಡೇರಬೇಕು ಅನ್ನೋ ಭರದಲ್ಲಿ ಲಂಚ ಕೊಡೋದಕ್ಕೆ ಹೋಗ್ತೀವಿ. ಎಲ್ಲೋ ಒಂದು ಕಡೆ ಅದು ಕಾನೂನಿನ ಪ್ರಕಾರ ಅದು ಕೂಡ ತಪ್ಪಾಗುತ್ತೆ. ಈ ತಿಳುವಳಿಕೆ ತಮಗೂ ಇರ್ಲಿಲ್ಲ ಸರ್? ಅದು ನಿಜಾನೇ, ಆದ್ರೆ ಸ್ವತಃ ಅವರು ಈ ರೀತಿ ಕೇಳಿದಾಗ ನಾವು ಏನ್ ಮಾಡಕ್? ಮೊದಲು ಈ ಲಂಚಕ್ಕೆ ಬೇಡಿಕೆ ಇಟ್ಟಿದ್ದೆ ತಿಮ್ಮಯ್ಯ. ಹೌದೌದು. ಇಷ್ಟು ಕೊಟ್ರೆ ಕೆಲಸ ಮಾಡ್ಕೊಡ್ತೀನಿ ಅನ್ನೋ ಭರವಸೆ ಕೊಟ್ರು. ನಿಮಗೂ ಕೂಡ ಅನಿವಾರ್ಯ ಅನ್ನಿಸ್ತು, ಅಲ್ಲಿ ಬೇರೆ ಆಯ್ಕೆಗಳಿರ್ಲಿಲ್ಲ, ಕೊಟ್ರಿ. ಸರ್ ಈಗ ಈ ಆರೋಪ ಕೇಳಿ ಬಂದ ನಂತರ ಯಾರಾದ್ರೂ ನಿಮ್ ಜೊತೆ ಹಂಚ್ಕೊಂಡಿದಾರ, ತಿಮ್ಮಯ್ಯ ನನಗೂ ಹಿಂಗೆ ಮಾಡಿದಾನೆ, ಯಾವ್ದಾದ್ರು ಹಳೆ ಆರೋಪಗಳು ಕೇಳಿ ಬಂತ? ಅವ್ರು ಹೇಳ್ತಿದ್ರು ಸರ್, ಒಂದ್ ಸ್ವಲ್ಪ ಜನ ಹೇಳ್ತಿದ್ರು ಅದನ್ನ ಸರಿಯಾಗಿ ಕೆಲಸ ಮಾಡೋದಿಲ್ಲ, ಏನೋ ಸುಮ್ಮನೆ ದುಡ್ಡು ತಗೊಂತಾನೆ, ಅಲ್ಲ ಅವ್ರು ಕೊಟ್ಟಿದ್ದೀನಿ ಇವ್ರು ಕೊಟ್ಟಿದ್ದೀನಿ ಅಂತ ಹೇಳ್ತಾನೆ, ಯಾರಿಗೂ ಕೊಟ್ಟಿರೋಂಥ ಪ್ರಸಂಗ ಇಲ್ಲ. ಸರ್ ಎಸ್ ಥ್ಯಾಂಕ್ ಯು. ಇಷ್ಟೊತ್ತು ಫ್ರೀಡಮ್ ಟಿವಿ ಜೊತೆ ಮಾತನಾಡಿದ್ದಕ್ಕೆ. ಸ್ವತಃ ವಂಚನೆಗೆ ಒಳಗಾದ ಚಂದ್ರಮೋಹನ್ ಮಾತನಾಡ್ತಾ ಇದ್ರು. ಕೆಲಸ ಮಾಡಿಸ್ಕೊಡ್ತೀನಿ ಅಂತ ಹೇಳ್ದ, ನಾನು ನಂಬಿದೆ, ಈ ಅರ್ಥದಲ್ಲಿ ಮಾತನಾಡ್ತಾ ಇದ್ರು. ಎಲ್ಲ ಒಂದು ಕಡೆ ಲಂಚ ಕೊಡೋದು ಕೂಡ ಅಪರಾಧವೇ. ಕಾನೂನಿನ ದೃಷ್ಟಿಯಲ್ಲಿ ತಗೊಂಡಿರೋನ್ ಮಾತ್ರ ಅಪರಾಧಿ ಅಲ್ಲ, ತಗೊಂಡಿರೋನ್ ಮಾತ್ರ ಆರೋಪಿ ಅಲ್ಲ. ಈ ವಿಚಾರದಲ್ಲಿ ಲಂಚ ಕೊಡೋದು ಕೂಡ ಕಾನೂನಿನ ಪ್ರಕಾರ ಅಪರಾಧವೇ. ಸೊ ಎಲ್ಲೋ ಒಂದು ಕಡೆ ಚಂದ್ರಮೋಹನ್ಗೆ ನ್ಯಾಯ ಸಿಗಲಿ, ಜೊತೆಗೆ ವಂಚನೆ ಈ ತರಹ ಯಾರಿಗೂ ಕೂಡ ಆಗಬಾರ್ದು. ಅದು KSRTC ನೌಕರ ಅಂತಲ್ಲ, ಜನಸಾಮಾನ್ಯ ಅಂತಲ್ಲ, ಯಾರಿಗೂ ಕೂಡ ಈ ತರಹದ ವಂಚನೆಗಳು ಆಗಕೂಡದು.